ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನಿನ್ನೆ ದಿವಸ ನಾವು ವಿಜಯಪ್ರಭುಗಳು ತಮ್ಮ ಒಂದು ಸುಳಾದಿಯಲ್ಲಿ ನಮ್ಮ ದೇಹದಲ್ಲಿರುವ ಕಮಲಗಳ ಸ್ಥಾನ, ಅವುಗಳ ಬಣ್ಣ, ಆ ಕಮಲಗಳು ಎಷ್ಟು ದಳಗಳಿಂದ ಕೂಡಿಕೊಂಡದೆ, ಆ ದಳಗಳಿಗೆ ನಿಯಾಮಕ ಭಗವದ್ರೂಪ ಯಾವುದು, ಆ ಕಮಲದಲ್ಲಿ ಅಭಿಮಾನಿಯಾಗಿದ್ದು, ಆ ಕಮಲಕ್ಕೆ ಅಭಿಮಾನಿಯಾಗಿದ್ದು ಭಗವಂತನನ್ನು ಉಪಾಸನೆ ಮಾಡ್ತಕ್ಕಂಥ ದೇವತಾ ರೂಪ ಯಾವುದು, ಇಷ್ಟೆಲ್ಲವನ್ನು ಒಂದೇ ಒಂದು ಸುಳಾದಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದನ್ನು ನಾವು ನೋಡಿದ್ವಿ. ಸುಮ್ಮನೆ ಆ ಪದ್ಯಗಳೆಲ್ಲ ಓದುವುದು ಬೇಡ. ಮೂಲಾಧಾರದಲ್ಲಿ 4 ದಳದ ಕಮಲ ಇದೆ. ಅದು ಹವಳದಂತೆ ಬಣ್ಣ ಉಳ್ಳದ್ದು. ಹವಳ ಅಂದರೆ ನಮಗೆಲ್ಲರಿಗೂ ಗೊತ್ತಿರ್ತದೆ, ಹವಳದಂತೆ ಬಣ್ಣ ಉಳ್ಳದ್ದು. ಇಲ್ಲಿ 4 ದಳಗಳಿರ್ತವೆ. ಈ 4 ದಳಗಳಲ್ಲಿ 4 ವೇದಗಳು. ಆ 4 ವೇದಗಳನ್ನು ಬೃಹಸ್ಪತಿ, ಬುಧ, ಚಂದ್ರ ಮತ್ತು ಶನಿ ಅಂದರೆ ಒಂದೊಂದು ದಳದಲ್ಲಿ ಒಬ್ಬೊಬ್ಬರಿರ್ತಾರೆ. ಬೃಹಸ್ಪತಿ ಒಂದು ದಳದಲ್ಲಿರ್ತಾನೆ. ಆ 1ನೇ ದಳದಲ್ಲಿರ್ತಕ್ಕಂಥ ಬೃಹಸ್ಪತಿ ಋಗ್ವೇದವನ್ನು ಪಾರಾಯಣ ಮಾಡ್ತಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರ್ತಾನೆ. 2ನೇ ದಳದಲ್ಲಿ ಬುಧ ಇರ್ತಾನೆ, ಚಂದ್ರನ ಮಗ ಬುಧ. ಆ ಬುಧ ಇದ್ದು ಯಜುರ್ವೇದವನ್ನು ಪಾರಾಯಣ ಮಾಡ್ತಾ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರ್ತಾನೆ. 3ನೇ ದಳದಲ್ಲಿ ಚಂದ್ರ ಇರ್ತಾನೆ, ಸಾಮವೇದವನ್ನು ಪಾರಾಯಣ ಮಾಡ್ತಾ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರ್ತಾನೆ, ಸ್ತೋತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಕೊನೆಯ 4ನೇ ದಳದಲ್ಲಿ ಶರೈಶ್ವರ ಇರ್ತಾನೆ. ಈ ಶರೈಶ್ವರ ಅಥರ್ವಣ ವೇದವನ್ನು ಪಾರಾಯಣ ಮಾಡ್ತಾ ಭಗವಂತನ ಸ್ತೋತ್ರ ಮಾಡ್ತಾ ಇರ್ತಾನೆ. ಸೊ 4 ದಳಗಳು, 4 ಮಂದಿ ದೇವತೆಗಳು, ಅವರು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು ಕ್ರಮವಾಗಿ ಪಾರಾಯಣ ಮಾಡ್ತಾ ಇರ್ತಾರೆ. ಈ 4 ದಳದ ಕಮಲಕ್ಕೆ ನಿಯಾಮಕ ಭಗವದ್ರೂಪ ಯಾವುದು ಅಂದರೆ ಶಾಂತಿಪತಿ ಅನಿರುದ್ಧ. ಈ ಕಮಲಕ್ಕೆ ಅಭಿಮಾನಿ ಯಾರು ಅಂತಂದರೆ ಸ್ವಯಂಭುವ ಮನು. ಇಂಥ ಕಮಲದಲ್ಲಿ ವಾಯುದೇವರು ಪ್ರವೇಶ ಮಾಡಿ ಅಲ್ಲಿ 6000 ಹಂಸ ಮಂತ್ರ ಜಪಗಳನ್ನು ಮಾಡುತ್ತಾ ಶಾಂತಿಪತಿ ಅನಿರುದ್ಧ ಏನಿದ್ದಲ್ಲ ಅವನಿಂದ ಅಭಿನ್ನನಾಗಿರತಕ್ಕಂಥ ಹಂಸನಾಮಕ ಪರಮಾತ್ಮನ ಪಾದಾರವಿಂದಗಳಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತ 6000 ಮಂತ್ರ ಜಪವನ್ನು ಸಮರ್ಪಣೆ ಮಾಡ್ತಾರೆ. ಇದಾದಮೇಲೆ ನಾಭಿ, ಇದನ್ನು ವಿಜಯರಾಯರು ಒಂದು ಸುಳಾದಿಯ ಒಂದು ತಾಳದಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. 2ನೇದು 6ನೇ ದಳದ 6 ದಳಗಳಿಂದ ಕೂಡಿಕೊಂಡಿರ್ತಕ್ಕಂಥ ಕಮಲ ಇದು ನಾಭಿಯಲ್ಲಿರ್ತಾರೆ. ಅಂದರೆ ಹೊಕ್ಕಳ ಬುಡ್ಡಿ ಅಂತ ನಾವು ಅಂತೀವಲ್ಲ, ಅದನ್ನು ನಾಭಿಯಲ್ಲಿರ್ತಾರೆ. ಇದು ರಕ್ತ ನೀಲವರ್ಣ, ಪೂರ್ಣ ಕೆಂಪಾಗಿರೋದಿಲ್ಲ, ಸ್ವಲ್ಪ ಅದರಲ್ಲಿ ನೀಲಿ ಮಿಕ್ಸ್ ಆಗಿರ್ತದೆ, ನೀಲಿ ಬಣ್ಣ ಕಲ್ತಿರ್ತದೆ. ಅಂದರೆ ನೀಲಿ ಬಣ್ಣದಿಂದ ಯುಕ್ತವಾದ ಕೆಂಪು ಬಣ್ಣ, ಅಂಥ ಕೆಂಪು ಬಣ್ಣದ ಕಮಲ ಇದು 6 ದಳಗಳಿಂದ ಕೂಡಿಕೊಂಡಿರ್ತದೆ. ಈ 6 ದಳಗಳಲ್ಲಿ ವಿಷ್ಣುವಿನ ಪತ್ನಿಯರಿಗೆ ಅನಿಸಿಕೊಂಡಿರ್ತಕ್ಕಂಥ ಜಾಂಬವತಿ, ಕಾಳಿಂದಿ, ನೀಲ, ಭದ್ರ, ಮಿತ್ರವಿಂದ, ಲಕ್ಷಣಾದೇವಿಯರು ಈ 6 ದಳಗಳಲ್ಲಿ ಇರ್ತಾರೆ. ಈ 6 ದಳದ ಕಮಲಗಳಿಗೆ ಕೃತಿಪ್ರತಿ ಪ್ರದ್ಯುಮ್ನ ನಿಯಾಮಕ ನಾಮಕ ಪರಮಾತ್ಮ, ಅವನು ನಿಯಾಮಕನಾಗಿರ್ತಾನೆ. ಇದರಲ್ಲಿ ಗಣಪತಿ ಇರ್ತಾನೆ. ಈ 6 ದಳದ ಕಮಲಕ್ಕೆ ಅಭಿಮಾನಿ ಯಾರು ಅಂದರೆ ಗಣಪತಿ. ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಸರ್ವ ವಿಘ್ನಗಳನ್ನು ಪರಿಹಾರ ಮಾಡತಕ್ಕಂಥ ಪಾರ್ವತೀಪತಿಯಾಗಿರ್ತಕ್ಕಂಥ ಶಿವನಿಗೆ ಮಗ ಅನಿಸ್ಕೊಂಡಿರ್ತಕ್ಕಂಥ ಗಣಪತಿ ಇರ್ತಾನೆ. ಇದು ಹೊಕ್ಕಳಿನಲ್ಲಿರ್ತದೆ. ಇಂಥ ಹೊಕ್ಕಳಿನಲ್ಲಿರುವ 6 ದಳದ ಕಮಲದಲ್ಲಿ ವಾಯುದೇವರು ಪ್ರವೇಶ ಮಾಡಿ 6000 ಹಂಸ ಮಂತ್ರವನ್ನು ಜಪ ಮಾಡಿ ಅದಕ್ಕೆ ನಿಯಾಮಕನಾಗಿರ್ತಕ್ಕಂಥ ಕೃತಿಪ್ರತಿ ಪ್ರದ್ಯುಮ್ನಾಭಿನ್ನನಾಗಿರ್ತಕ್ಕಂಥ ಮಂತ್ರ ಪ್ರತಿಪಾದ್ಯನಾದ ಹಂಸನಾಮಕ ಪರಮಾತ್ಮನಿಗೆ ಆ ಮಂತ್ರಗಳನ್ನು ಸಮರ್ಪಣೆ ಮಾಡ್ತಾನೆ. ಕೃಷ್ಣಾರ್ಪಣ ಮಸ್ತು ಅಂಥೇಳಿ. ಅದಾದಮೇಲೆ ಹೃದಯ, ಇದು ಹೃದಯ ಭಾಗ. ಇಲ್ಲಿ 8 ದಳದ ಕಮಲ ಇರ್ತದೆ. ಈ 8 ದಳಗಳ ಕಮಲದಲ್ಲಿ ಒಂದೊಂದು ದಳದಲ್ಲಿ ಅದು 8 ದಳ ಅಂದರೆ ನಮಗೆ ಅರ್ಥ ಆಗಿಬಿಡ್ತದೆ. 8 ದಿಕ್ಕುಗಳು ಇರ್ತಾವೆ, ಪೂರ್ವಕ್ಕೆ, ಆಗ್ನೇಯಕ್ಕೆ, ಹೀಗೆ. ಈ 8 ದಳದ ಕಮಲದಲ್ಲಿ ಅಷ್ಟದಿಕ್ಪಾಲಕರಿರ್ತಾರೆ. ಇಂದ್ರ ದಿಕ್ಕು ಅಂದರೆ ಪೂರ್ವದ ದಿಕ್ಕಿನಲ್ಲಿರುವ ಕಮಲದ ದಳದಲ್ಲಿ ಇಂದ್ರ ಇರ್ತಾನೆ. ಆಗ್ನೇಯ ದಳಕ್ಕೆ ಸಂಬಂಧಪಟ್ಟ ಆಗ್ನೇಯ ದಿಕ್ಕಿಗಿರ್ತಕ್ಕಂಥ ದಳದಲ್ಲಿ ಅಗ್ನಿದೇವರಿರ್ತಾರೆ.
ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿರತಕ್ಕಂಥ ದಳದಲ್ಲಿ ಯಮರಾಜ ಇರ್ತಾನೆ. ನಿವೃತ್ತಿ ದಿಕ್ಕಿಗೆ ಇರತಕ್ಕಂಥ ದಳದಲ್ಲಿ ನಿವೃತ್ತಿ ಇರ್ತಾನೆ. ಪಶ್ಚಿಮ ದಿಕ್ಕಿಗಿರತಕ್ಕಂಥ ದಳದಲ್ಲಿ ವರುಣ ಇರ್ತಾನೆ. ವಾಯುವ್ಯ ದಿಕ್ಕಿಗಿರತಕ್ಕಂಥ ದಳದಲ್ಲಿ ವಾಯುದೇವರಿರ್ತಾರೆ. ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತು ವಾಯು ಅಂತಂದರೆ ಮುಖ್ಯ ಪ್ರಾಣ ಅಲ್ಲ, ಅಹಂಕಾರಿಕ ಪ್ರಾಣನೂ ಅಲ್ಲ, ಮತ್ತಾರು ನಾಸಿಕ್ಯ ಪ್ರಾಣನೂ ಅಲ್ಲ. ಇವನು ಪ್ರವಾಹವಾಯು ಅಂತ ಕರೆಸ್ಕೋತಾನೆ. ಈ ಪ್ರವಾಹವಾಯು ಅಲ್ಲಿರ್ತಾನೆ. ಈ ನಂತರದಲ್ಲಿ ಉತ್ತರ ದಿಕ್ಕಿಗೆ ಕುಬೇರ ಇರ್ತಾನೆ, ದಳದಲ್ಲಿ ಕುಬೇರ ಇರ್ತಾನೆ. ಈಶಾನ್ಯ ದಿಕ್ಕಿಗೆ ಇರತಕ್ಕಂಥ ದಳದಲ್ಲಿ ರುದ್ರದೇವರು ಸ್ವತಃ ಇರ್ತಾರೆ. ಇವರು ಯಾರನ್ನು ಪೂಜೆ ಮಾಡ್ತಾ ಇರ್ತಾರೆ? ಇಂದ್ರ ಆ ದಳದಲ್ಲಿ ಇದ್ದು, ಪೂರ್ವ ದಿಕ್ಕಿನಲ್ಲಿರುವ ದಳದಲ್ಲಿ ಇದ್ದು ಉಪೇಂದ್ರನನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಉಪೇಂದ್ರನನ್ನು ಉಪಾಸನ ಮಾಡ್ತಾ ಇರ್ತಾರೆ. ಆಗ್ನೇಯ ದಿಕ್ಕಿಗಿರತಕ್ಕಂಥ ದಳದಲ್ಲಿ ಅಗ್ನಿದೇವರು ಇದ್ದು ಪರಶುರಾಮನನ್ನು ಉಪಾಸನ ಮಾಡ್ತಾ ಇರ್ತಾರೆ. ದಕ್ಷಿಣ ದಿಕ್ಕಿಗಿರತಕ್ಕಂಥ ದಳದಲ್ಲಿ ಯಮದೇವರು ಇದ್ದು ಅವರು ಶ್ರೀರಾಮಚಂದ್ರನನ್ನು ಉಪಾಸನ ಮಾಡ್ತಾ ಇರ್ತಾರೆ. ಅಂದರೆ ರಾಮ ಅವರಿಗೆ ಇಷ್ಟ ದೈವ. ಆ ಪಶ್ಚಿಮ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂಥ ಯಮಧರ್ಮರಾಜನಿಗೆ ಭಾಳ ಇಷ್ಟವಾದ ದೈವ ಯಾರು ಅಂದರೆ ರಮ. ಎಷ್ಟು ಸುಂದರ ಅದು ನೋಡಿ. ಈ ಚಿಂತನೆ ಸ್ವಲ್ಪ ನಾವು ಆಳವಾಗಿ ಆಲೋಚನೆ ಮಾಡಿದರೆ ಅದ್ಭುತ ಅನ್ನಿಸ್ತದೆ. ವಾಲ್ಮೀಕಿ ರಾಮಾಯಣ ರಾಮನ ಬಗ್ಗೆ ಎಲ್ಲಿ ಕಂಡ್ರು, ಎಲ್ಲ ರಾಮಾಯಣಗಳು ಬರೀ ವಾಲ್ಮೀಕಿ ರಾಮಾಯಣವಲ್ಲ, ಆಚಾರ್ಯ ಮಧ್ವರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಏನು ರಾಮಾಯಣ ಹೇಳಿದ್ದಾರೆ ಆ ರಾಮಾಯಣದಲ್ಲಾಗಲಿ, ನಾರಾಯಣ ಪಂಡಿತ ಆಚಾರ್ಯ ಮಾಡತಕ್ಕಂಥ ರಾಮಾಯಣದಲ್ಲಾಗಲಿ, ಯಾವ ರಾಮಾಯಣ ತಗೊಳ್ರಿ ಎಲ್ಲ ರಾಮಾಯಣಗಳಲ್ಲಿ ರಾಮ ನಮ್ಮ ಮುಂದೆ ಹೇಗೆ ನಿಲ್ತಾನೆ ಅಂದರೆ ರಾಮೋ ವಿಗ್ರಹವಾನ್ ಧರ್ಮ. ಧರ್ಮ ಅಂದರೆ ಧರ್ಮದ ಸ್ವರೂಪನಾಗಿ ರಾಮ ಕಾಣಿಸ್ತಾನೆ. ಧರ್ಮಕ್ಕೆ ವಿರುದ್ಧವಾದ ಕೆಲಸವನ್ನು ಒಂದೂ ರಾಮ ತನ್ನ ಜೀವನದಲ್ಲಿ ಮಾಡಿಲ್ಲ. ಎಲ್ಲವೂ ಧಾರ್ಮಿಕ. ಅದಕ್ಕೆ ರಾಮ ಬೇರೆಯಲ್ಲ, ಧರ್ಮ ಬೇರೆಯಲ್ಲ. ಧರ್ಮ ಎನ್ನುವುದಕ್ಕೆ ಒಂದು ಆಶಾವಂತಂತೆ. ನನಗೊಂದು ರೂಪ ಇದ್ದರೆ ಬೇಷಿತ್ತಲ್ಲ, ಧರ್ಮ ಎಲ್ಲಿ ಕಾಣಿಸ್ತದೆ ನಮ್ಮ ಕಣ್ಣಿಗೆ? ಇದು ಸತ್ಯ ಎನ್ನುವುದು ಒಂದು ಧರ್ಮ, ಶೌಚ ಎನ್ನುವುದು ಒಂದು ಧರ್ಮ, ನಿತ್ಯ ಸ್ನಾನ ಮಾಡುವುದು ಎಂಬುದು ಒಂದು ಧರ್ಮ. ಇದೆಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತದೇನು? ಆ ಧರ್ಮ ಎನ್ನುವುದು ಕಾಣಿಸೋದಿಲ್ಲ. ಅದಕ್ಕೆ ಆ ಧರ್ಮಕ್ಕನಿಸ್ತಂತೆ ನನಗೊಂದು ರೂಪ ಬೇಕು ಅನಿಸುವಂತಂತೆ. ಆಗ ಪರಬ್ರಹ್ಮ ನಾರಾಯಣ ವಾಸುದೇವ ಅದರ ಪ್ರಾರ್ಥನೆಯನ್ನು ಮಲ್ಲಿಸಿ ತಾನೇ ರಾಮರೂಪದಿಂದ ಬಂದಂತೆ. ರಾಮರೂಪದಿಂದ ಬಂದು ರಾಮ ಧರ್ಮವನ್ನು ಆಚರಣೆ ಮಾಡಿ ರಾಮೋ ವಿಗ್ರಹವಾನ್ ಧರ್ಮ. ಧರ್ಮನೇ ಒಂದು ಆಕಾರ ಧಾರಣ ಮಾಡಿ ರಾಮನ ರೂಪದಲ್ಲಿ ಬಂದದೆ. ಅಂಥ ರಾಮ ಯಮಧರ್ಮರಾಜನಿಗೆ ಆರಾಧ್ಯ ಮೂರ್ತಿ ಆದಂದರೆ ನಿಜವಾಗಿ ದೇವತೆಗಳನ್ನೆಲ್ಲ ಒಮ್ಮೆ ವಿಹಂಗಮ ದೃಷ್ಟಿಯಲ್ಲಿ ನೋಡ್ರಿ ನೀವು. ಭಾಳ ಆಶ್ಚರ್ಯ ಅನಿಸ್ತದೆ. ಯಾಕೆ ಹಾಗೆ ಆಶ್ಚರ್ಯ ಆಗಿ ಮಾಡಿದ್ದವ್ರೇನು? ಇಂದ್ರ ಒಬ್ಬ ದಿಕ್ಪಾಲಕ, ಅಗ್ನಿ ಒಬ್ಬ ದಿಕ್ಪಾಲಕ, ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಅಧರ್ಮದಲ್ಲಿ ನಡ್ಕೊಂಡಂತೆ ಕಾಣಿಸ್ತದೆ. ಒಬ್ಬ ಯಮಧರ್ಮರಾಜ ಮಾತ್ರ ಇಂಥ ಅಧರ್ಮ ಕಾರ್ಯ ಮಾಡಿದ್ದಾನಂತ ಪುರಾಣಗಳು ಹೇಳಿಲ್ಲ. ಯಾವ ಪುರಾಣ ತಿರುಗಿ ಹಾಕಿದರೂ ಕೂಡ ಯಮಧರ್ಮರಾಜ ಅಧರ್ಮ ಮಾಡಿದಂತೆ ನಮಗೆ ಕಾಣಿಸೋದಿಲ್ಲ. ಸ್ವಲ್ಪ ನಮಗೆ ಅನಿಸೋದು ಏನು ಅಂದರೆ ಧರ್ಮರಾಜನಾಗಿ ಅವತಾರ ಮಾಡಿದ ಯಮಧರ್ಮರಾಜನೇ ಆ ದ್ವಾಪರ ಯುಗದಲ್ಲಿ ಒಂದೇ ಸ್ಥಳದಲ್ಲಿ ಏಕಕಾಲದಲ್ಲಿ ಎರಡು ರೂಪದಿಂದ ಬಂದಿದ್ದಾನೆ. ಒಂದು ವಿದರನಾಗಿ ಬಂದಿದ್ದಾನೆ, ಒಂದು ಧರ್ಮರಾಜನಾಗಿ ಬಂದಿದ್ದಾನೆ. ಎರಡು ರೂಪನೂ ಕೂಡ ವಿದುರ ಅದು ಶೂದ್ರ ಯೋನಿಯಲ್ಲಿ ಬಂದಿದ್ದಾನೆ. ಇನ್ನು ಧರ್ಮರಾಜ ಸಾಕ್ಷಾತ್ ಪಾಂಡುರಾಜನ ಮಗನಾಗಿ ಕ್ಷತ್ರಿಯೋತ್ತಮನಾಗಿ ಬಂದಿದ್ದಾನೆ. ಈ ಇಬ್ಬರು ಕೂಡ ನಿಜವಾಗಿ ಇಡೀ ಭಾರತದಲ್ಲಿ ನಾವು ಹುಡುಕಿ ನೋಡಿದಾಗ ಧರ್ಮ ಸ್ವರೂಪಿಗಳಾಗಿ ಕಾಣಿಸ್ತಾರೆ. ಧರ್ಮ ಅಂದರೆ ಇದು ಧರ್ಮರಾಜ. ವಿದುರ ಅಂತಂದರೆ ಅಷ್ಟು ಧಾರ್ಮಿಕನ. ಈ ಯಾರಿಗೆ ಧೃತರಾಷ್ಟ್ರನಿಗೆ ಸಂಕಟ ಆದಾಗ, ದುಃಖ ಆದಾಗ, ಮನೋವೈಕಲ್ಯ ಹೊಂದಿದಾಗ ಅವನು ಮೊಟ್ಟ ಮೊದಲು ಯಾರನ್ನ ಕರೆಸ್ತಿದ್ದ ಗೊತ್ತಾ? ವಿದುರನ್ನು ಕರೆಸ್ತಿದ್ದ. ವಿದುರ ತಮ್ಮ ಒಂದು ರೀತಿಯಿಂದ ಕರೆಸಿ ಆ ವಿದುರನಿಂದ, ವಿದುರ ಭಾಳ ದುಃಖ ಆಗಿದೆ, ಯಾಕೋ ಮನಸ್ಸಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನಾದರೂ ಒಳ್ಳೆಯ ವಿಷಯ ಹೇಳಪ್ಪ, ನಾನು ಕೇಳ್ತೀನಿ, ನಿನ್ನ ಮಾತುಗಳು ಕೇಳಿದಾಗ ನನ್ನ ವೈಕ್ಲಭ್ಯ ಮನೋವೈಕ್ಲಭ್ಯ ಹೋಗ್ತಾ ಇರ್ತದೆ, ನನ್ನ ಮನಸ್ಸಿನ ದುಗುಡ ದೂರ ಆಗ್ತದೆ ಅಂತ ಕೇಳ್ತಾನೆ. ಸೊ ವಿದುರ ಅಂದರೆ ಒಂದು ಧರ್ಮದ ಸ್ವರೂಪ. ಅಷ್ಟು ದ್ರೌಪದಿಗೆ ಅನ್ಯಾಯ ಆಗ್ತಾ ಇದ್ದಾಗ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಎಂಥ ಹೇಮಗಳಿದ್ದಾರೆ. ಯಾರೊಬ್ಬರು ಅಡ್ಡಿ ಬರಲಿಲ್ಲ. ಒಬ್ಬ ವ್ಯಕ್ತಿ ಅಡ್ಡಿ ಬಂದಿದ್ದು ಅಂದರೆ ವಿದುರ. ಎದ್ದು ನಿಂತುಕೊಂಡು ಇದು ವಿನಾಶಕಾಲ ಬಂದದ ಧೃತರಾಷ್ಟ್ರ,
ಅಣ್ಣ ನೀನು ಮಾತು ಕೇಳ್ತೀನಿ, ನಿನ್ನ ಮಕ್ಕಳು ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ನೋಡು ಪಾಂಡವರಿಗೆ ಇದು ತಪ್ಪು ಅಂತ ಹೇಳಿದವರು ಯಾರು ಅಂತಂದರೆ ಇದರೊಬ್ಬನೇ. ಅದೇ ಪ್ರಕಾರ ಧರ್ಮಕ್ಕೆ ಪ್ರತಿನಿಧಿಯಾಗಿ ಇಡೀ ಭಾರತದಲ್ಲಿ ಕಾಣಿಸುವ ವ್ಯಕ್ತಿ ಯಾರು ಅಂದರೆ ಧರ್ಮರಾಜ. ಅಂದರೆ ನಮಗೊಂದು ಮಾತು ಪ್ರಶ್ನೆ ಬರ್ತದೆ ಅಲ್ರಿ, ಧರ್ಮರಾಜ ರಣರಂಗದಲ್ಲಿ ಕೃಷ್ಣ ಹೇಳಿದ ಅಂಥೇಳಿ ಅಶ್ವತ್ಥಾಮ ಹತಃ ಕುಂಜರ ಅಂತ ಅನ್ನಲ್ಲ ಅಂತಂದಾಗ ಒಂದು ಮಾತು ತಿಳ್ಕೊಂಡ್ರಿ, ಧರ್ಮರಾಜ ಅದಕ್ಕೆ ಒಪ್ಪೋದಲ್ಲ. ಅಯ್ಯ ನೀನೇನು ಸುಳ್ಳು ಹೇಳ್ತಾ ಇಲ್ಲ, ಅಲ್ಲಿ ಒಂದು ಆ ಭೀಮಸೇನ ಆನೆಯನ್ನು ಕೊಲ್ತಾನೀಗ, ಆ ಆನೆಯ ಹೆಸರೇನು ಗೊತ್ತಾ? ಅದು ಅಶ್ವತ್ಥಾಮ. ಅಶ್ವತ್ಥಾಮ ಎನ್ನುವ ಆನೆ ಹತಃ ಸತ್ತಿತು. ಅದು ಬಹಳ ಬಲಿಷ್ಠವಾದ ಆನೆ ಅಂತದ್ದು, ಅದು ಯಾರಿಂದ ಕೊಲ್ಲಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಅಂಥ ಆನೆಯನ್ನು ಭೀಮಸೇನ ಕೊಲ್ತಾನೆ. ಅದನ್ನು ಕೃಷ್ಣ ಹೇಳ್ತಾನೆ, ನೀ ಸುಳ್ಳೇನು ಆಡೋದಲ್ಲ, ಅಧರ್ಮ ಏನಿಲ್ಲ. ಅಲ್ಲಿ ಅಶ್ವತ್ಥಾಮ ಎನ್ನುವ ಆನೆಯನ್ನು ಭೀಮಸೇನ ಕೊಲ್ತಾ ಇದ್ದಾನೆ. ಅದು ಕೊಂದಿದ್ದು ಒಂದು ಆನಂದ, ಅದು ಸಾವಿರ ಜನರನ್ನು ಧ್ವಂಸ ಮಾಡ್ತಾ ಇದೆ ಅಂತ ಅದನ್ನು ಭೀಮ ತನ್ನ ಬಲದಿಂದ ಗದೆಯಿಂದ ಅದನ್ನು ಕೊಂದಾನೆ. ಅದು ಅದು ಸತ್ತಿದ್ದು ಹೋದರು ಅಂತ ಹೇಳ್ತಾನೆ. ಅದೇ ಪ್ರಕಾರ ಒದರ್ತಾನೆ ಯಾರು? ಅಶ್ವತ್ಥಾಮ ಹತಃ ಕುಂಜರ ಅಂತಾನೆ. ಸಿನಿಮಾಗಳಲ್ಲಿ ಇವರೆಲ್ಲ ತೋರಿಸ್ತಾರೆ ಅಂದರೆ ಕುಂಜರ ಅಂಬೋದ್ರೆ ಮೆಲ್ಲಕ್ಕಂದ ಏನಿಲ್ಲ, ಒಂದೇ ಸಲ ಒದರ್ತಾನೆ. ಆದರೆ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ಅಶ್ವತ್ಥಾಮ ಹತಃ ಅಂಬೋದನ್ನು ಕೇಳಿಸೋವರೆಗೆ ಸುಮ್ಮನೆ ಇದ್ದು ಕುಂಜರಹ ಅಂತ ಆತ ಕೂಗಬೇಕು ಅಂತ ಅನ್ನುವಾಗ ಶಂಖನಾಥ ತನ್ನ ಪಾಂಚಜನ್ಯ ಊದಿಬಿಡ್ತಾನೆ. ಊದಿದಾಗ ಆ ಪಾಂಚಜನ್ಯದ ನಾದದ ಮುಂದೆ ಅಶ್ವತ್ಥಾಮ ಅಂತಕ್ಕಂಥ ಶಬ್ದ ಯಾರಿಗೂ ಕೇಳಿಸೋಲ್ಲ, ದ್ರೋಣಾಚಾರ್ಯರಿಗೆ ಕೇಳಿಸೋದಲ್ಲ. ಆಗ ದ್ರೋಣಾಚಾರ್ಯ ನನ್ನ ಮಗ ಸತ್ತ ಅಂದ್ಕೋತಾರೆ. ಅದು ಕಾರಣ ಧರ್ಮರಾಜ ಅನ್ಯಾಯ ಮಾಡಿದ್ದೇನೂ ಇಲ್ಲ ಅಲ್ಲಿ. ಇನ್ನೊಂದು ಅದು ಯಾರು ಹೇಳಿದರು? ಅದನ್ನು ಕೃಷ್ಣ ಹೇಳಿದ್ದಾನೆ. ಹೀಗೆ ಹೇಳು ಅಂತ ಹೇಳಿದವನು ಕೃಷ್ಣ. ಧರ್ಮ ನಿರ್ಣಾಯಕ, ಧರ್ಮ ಸ್ಥಾಪಕ, ಧರ್ಮ ಶಬ್ದಕ್ಕೆ ವಾಚ್ಯನಾಗಿರ್ತಕ್ಕಂಥ ಕೃಷ್ಣನೇ ಅಧರ್ಮವನ್ನು ಜಯಿಸಬೇಕು, ಅಧರ್ಮ ನಾಶ ಆಗಬೇಕೆಂಬ ಭಾವನೆಯಿಂದ. ಅರೆ ದ್ರೋಣಾಚಾರ್ಯರ ಅಧರ್ಮ ಇಲ್ಲಿ ಯಾಕೆ? ದ್ರೋಣಾಚಾರ್ಯರ ಧರ್ಮ ಇಲ್ಲ, ಬೇಕಾದಷ್ಟು ಅವರು ಪಾಂಚಾಲಿಗೆ ಅನ್ಯಾಯ ಆಗ್ತಾಯಿದ್ರೆ ಏನಾದರೂ ಮಾಡಿದ್ರ? ದುರ್ಯೋಧನಾದಿಗಳು ಆ ಇವನು ಯಾರು ಶಕುನಿಯನ್ನು ಇಟ್ಟುಕೊಂಡು ಮೋಸದ್ಯೂತದಲ್ಲಿ ಪಾಂಡವರನ್ನು ಗೆಲ್ತಾ ಇದ್ದರೆ ಅದನ್ನು ನೋಡ್ತಾ ಕೂತರೆ ಹೊರತಾಗಿ ಬೇಡ ಅಂತ ಧಿಕ್ಕಾರ ಮಾಡಲಿಲ್ಲ. ಆದ ಕಾರಣ ಒಂದು ರೀತಿಯಿಂದ ಅಧರ್ಮ ಪಕ್ಷ ವಹಿಸಿದವರು ಅದೇ ಕೃಷ್ಣ 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 ಅಂತಿದ್ರೆ ಇಲ್ಲ ಅಂತಲ್ಲ. ದುರ್ಯೋಧನಿಗೆ ಏಕಾಂತದಲ್ಲಿ ಉಪದೇಶ ಮಾಡ್ತಾ ಇದ್ದರೆ ಹೊರತಾಗಿ ಸಭಾಮುಖದಲ್ಲಿ ಉಪದೇಶ ಮಾಡಿದವರಲ್ಲ. ಆದ ಕಾರಣ ಒಂದು ರೀತಿಯಿಂದ ಅಧಾರ್ಮಿಕರಾಗಿರತಕ್ಕಂಥ ದ್ರೋಣಾಚಾರ್ಯರ ಸಂಹಾರ ಎಂಬುದು ಅದು ಶಾಸ್ತ್ರಸಮ್ಮತವಾದದ್ದು. ದ್ರೋಣಾಚಾರ್ಯ ಸಾಯದೇ ಇದ್ದರೆ ದುರ್ಯೋಧನಾದಿಗಳು ಸಾಯೋದು ಕಷ್ಟ ಆಗ್ತದೆ. ಆದ ಕಾರಣ ಅವರನ್ನು ಕೊಲ್ಲಿಸಬೇಕಾದ ಪರಿಸ್ಥಿತಿ ಬಂತು. ಅದನ್ನು ಅಧರ್ಮದ ನಿರ್ಮೂಲನೆ ಎನ್ನುವ ಭಾವನೆಯಲ್ಲಿ ಕೃಷ್ಣ ಹೇಳಿದ ಅಶ್ವತ್ಥಾಮ ಹತಃ ಕುಂಜರ ಅಂತ ಹೇಳು ಅಂತ ಹೇಳಿದ. ಅಶ್ವತ್ಥಾಮ ಹತಃ ಎಂಬುದು ಗಟ್ಟಿಯಾಗಿ ಕೇಳಿಸ್ತು, ಅದು ಎಲ್ಲರಿಗೂ ಕೇಳಿಸ್ತು. ಕುಂಜರ ಎಂಬುವ ಶಬ್ದ ಧರ್ಮರಾಜನ ಬಾಯಿಯಿಂದ ಬರುವುದರೊಳಗಾಗಿ ಕೃಷ್ಣ ಪಾಂಚಜನ್ಯವನ್ನು ಊದಿ ಆ ಶಬ್ದ ಯಾರಿಗೂ ಕೇಳಿಸದಂತೆ ಮಾಡಿಬಿಟ್ಟ. ಸೊ ಇವರಿಗೆ ಯಾರಿಗೆ ದ್ರೋಣಾಚಾರ್ಯರಿಗೆ ಆ ಶಬ್ದನೇ ಕೇಳಿಸ್ತಿಲ್ಲ. ತಮ್ಮ ಮಗ ಸತ್ತ ಅಂದ್ಕೊಂಡು ಅವರು ಅಸ್ತ್ರತ್ಯಾಗ ಮಾಡಿದರು. ಏನು ತಪ್ಪಲ್ಲ ಇದು 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 ಅಂದರೆ ನಮಗೆ ಧರ್ಮರಾಜ ಅಂತಂದರೆ ಅಷ್ಟು ಧಾರ್ಮಿಕನಾದ ಧರ್ಮದ ಮೂರ್ತಿಮತ್ ಸ್ವರೂಪ. ಅದೇ ಪ್ರಕಾರ ವಿದುರಾದರೆ ಇವರಿಬ್ಬರು ಕೂಡ ಯಮಧರ್ಮರಾಜನ ಅವತಾರಿಗಳು. ಯಮಧರ್ಮರಾಜ ಅಂತಂದರೆ ಎಲ್ಲೆಲ್ಲೆಲ್ಲೆಲ್ಲಿ ಕೂಡ ಯಮಧರ್ಮರಾಜನಿಗೆ ಸಂಬಂಧಪಟ್ಟ ಯಾವ ಪುರಾಣದ ಕಥಾಭಾಗ ತೆಗೆದು ನೋಡಿದ್ರು ಕೂಡ ಅಧರ್ಮವನ್ನು ಮಾಡಿದ ಎನ್ನುವ ಆಲೋಚನೆ ಬರೋದಿಲ್ಲ. ಆದ ಕಾರಣ ಅಂಥ ಆ ಯಮಧರ್ಮರಾಜ ಯಾರನ್ನು ಪೂಜೆ ಮಾಡ್ತಾನೆ ಅಂದರೆ ಧರ್ಮಕ್ಕೆ ಪ್ರತಿರೂಪನಾಗಿರ್ತಕ್ಕಂಥ ರಾಮನನ್ನು ಪೂಜೆ ಮಾಡ್ತಾ ಇದ್ದಾನೆ. ಅವನು ಇಷ್ಟ ದೈವ ಯಾರು ಅಂದರೆ ಯಾಕೆ ತಾನು ಧಾರ್ಮಿಕನಾದ ಕಾರಣ ತಾನು ಪೂಜೆ ಮಾಡುವ ದೈವ ಯಾರಾಗಬೇಕು? ರಾಮರೂಪ ಆಗಬೇಕು ಅಂತೇಳಿ ರಾಮೋಪಾಸಕ. ಸೊ ದಕ್ಷಿಣ ದಿಕ್ಕಿನಲ್ಲಿರುವ ದಳದಲ್ಲಿರುವ ಯಮಧರ್ಮರಾಜ ರಾಮಮೂರ್ತಿಯನ್ನು ಉಪಾಸನೆ ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಇದಕ್ಕೆ ಬರೋಣ. ಯಾರು? ದಕ್ಷಿಣ ನಿವೃತ್ತಿ ದಳ ಅಂದರೆ ನಿವೃತ್ತಿ ದಳಕ್ಕೆ ಬಂದಾಗ ಅಲ್ಲಿ ಉಪೇಂದ್ರ, ಭಾರ್ಗವ, ರಾಮ, ಜನಾರ್ದನನನ್ನು ನಿವೃತ್ತಿ ಉಪಾಸನೆ ಮಾಡ್ತಾನೆ. ಪಶ್ಚಿಮ ದಿಕ್ಕಿಗೆ ಬಂದಾಗ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ವರುಣದೇವರು ಮತ್ಸ್ಯರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ವಾಯುದೇವರು ಹಯಗ್ರೀವ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಪ್ರವಾಹ ವಾಯು ದಿಕ್ಕಿನಲ್ಲಿರ್ತಕ್ಕಂಥದ್ದು. ಅಲ್ಲಿ ಕುಬೇರ ಏನಿದ್ದಾನಲ್ಲ, ಆ ಕುಬೇರ ಕಪಿಲನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡ್ತಾನೆ.
ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂಥ ರುದ್ರದೇವರು ನರಸಿಂಹದೇವರನ್ನು ಉಪಾಸನೆ ಮಾಡ್ತಾರೆ. ಈ ರೀತಿ ಅಷ್ಟದಳದ ಕಮಲ 8 ದಳಗಳು, ಆ 8 ದಳಗಳಲ್ಲಿ 8 ಮಂದಿ ದಿಕ್ಪಾಲಕರು ಅವರು ಭಗವಂತನ ಉಪಾಸನೆ ಮಾಡ್ತಾ ಇದ್ದಾರೆ. ಇಂಥ ಅಷ್ಟದಳ ಕಮಲಕ್ಕೆ ಯಾರು ನಿಯಾಮಕರು ಯಾರು ಅಂದರೆ ಜಯಾಪತಿ ಸಂಕರ್ಷಣ. ಈ ಸಂಕರ್ಷಣ ನಾಮಕ ಇದಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಇಂದ್ರದೇವರು. ಇಂದ್ರದೇವರು ಉಪೇಂದ್ರನನ್ನು ಉಪಾಸನೆ ಮಾಡ್ತಾ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇಂಥ ಈ ಈ ಕಮಲದಲ್ಲಿ ವಾಯುದೇವರು ಪ್ರವೇಶ ಮಾಡಿ 6000 ಹಂಸ ಮಂತ್ರವನ್ನು ಜಪ ಮಾಡಿ ಸಂಕರ್ಷಣಾಭಿನ್ನನಾಗಿರತಕ್ಕಂಥ ಹಂಸನಾಮಕ ಪರಮಾತ್ಮನ ಪಾದಾರವಿಂದದಲ್ಲಿ ಕೃಷ್ಣಾರ್ಪಣಮಸ್ತು ಅಂತಾರೆ. ಇದಾದ ಮೇಲೆ 12 ದಳದ ಕಮಲ. ಈಗಾಗಲೇ ಎದೆ ಅಂತಂದೆ, ಊರು ಅಂತಂತಾರೆ. ಯಾವುದು ಆಚಾರ್ಯರು ನಿರ್ಣಯ ಕೊಡ್ತಾರೆ ಇದಕ್ಕೆ, 2 ಭುಜಗಳ ಮಧ್ಯದಲ್ಲಿರುವ ಭಾಗ ಎದೆ ಅನಿಸ್ಕೊಳ್ತದೆ. ಹೃದಯ ಅಂದರೆ ಇದು ಈ ಕಡೆ ಹೃದಯ ಎಂಬುದು ಅದರ ಕೆಳಗಿರ್ತಕ್ಕಂಥ ಭಾಗಕ್ಕೆ ಹೃದಯ. 2 ಭುಜಗಳ ಮಧ್ಯದಲ್ಲಿರ್ತಕ್ಕಂಥ ಜಾಗ ಏನು ವಿಶಾಲವಾದ ಜಾಗ ಏನದಲ್ಲ ಅದಕ್ಕೆ ಎದೆ ಅಂತ ಕರೀತಾರೆ. ಅಂಥ ಎದೆಯಲ್ಲಿ 12 ದಳದ ಕಮಲ ಇರ್ತಾರೆ. ಇದು ಮುತ್ತಿನಂತೆ ಹೊಳಿತಾ ಇರ್ತದೆ. ಇದಕ್ಕೆ 12 ಆದಿತ್ಯರು ಅಭಿಮಾನಿಗಳು. 12 ಜನರು ಸೂರ್ಯರಲ್ಲ, 12 ಜನರು ಒಂದೊಂದು ದಳದಲ್ಲಿ ಇರ್ತಾರೆ. ನಾರಾಯಣನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಈ ಕಮಲಕ್ಕೆ ಅಭಿಮಾನಿ ನಿಯಾಮಕ ಯಾರು ಅಂದರೆ ಹರಿನಾಮಕ ಪರಮಾತ್ಮ. ಇಲ್ಲಿ ಯಾರಿರ್ತಾರೆ? ರುದ್ರದೇವರಿರ್ತಾರೆ. ಇಂಥ ಕಮಲದಲ್ಲಿ ವಾಯುದೇವರು ಪ್ರವೇಶ ಮಾಡಿ 2,000 ಹಂಸ ಮಂತ್ರಗಳನ್ನು ಹರಿ ಅಭಿನ್ನನಾಗಿರತಕ್ಕಂಥ ಹಂಸನಾಮಕ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣಮಸ್ತು ಅಂತಾರೆ. ಅದು ಆದಮೇಲೆ 16 ದಳದ ಕಮಲ ಇದು ಎಲ್ಲಿರ್ತದೆ? ಇಂದ್ರಯೋನಿಯಲ್ಲಿ ಅಂದರೆ ಈಗಾಗಲೇ ಹೇಳಿದ್ದೇನೆ, ಕಿರುನಾಲಿಗೆ ಕೆಳಗಿರ್ತಕ್ಕಂಥ ಕಂಠನಾಳದಲ್ಲಿ ಇರ್ತದೆ. ಆ ಕಂಠನಾಳದಲ್ಲಿರ್ತಕ್ಕಂಥ 16 ದಳದ ಕಮಲ ಕೆಳಗೆ 16 ಜನ ಚಂದ್ರರ ನಿಯಾಮಕರು. ಅಂದರೆ ಚಂದ್ರನಿಗೆ 16 ಕಳೆಗಳಿಂದ ಯುಕ್ತನಾದವನು. ಒಂದೊಂದು ಕಳೆಗೆ ಒಂದೊಂದು ರೂಪದ ದೇವತೆ ಇರ್ತಾನೆ. ಆ 16 ದೇವತೆಗಳು ಈ 16 ದಳಗಳಿಗೆ ಅಭಿಮಾನಿಗಳು. ಇವರು ದಧಿವಾಮನ ರೂಪವನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಇದಕ್ಕೆ ನಿಯಾಮಕ ಭಗವದ್ರೂಪ ಯಾರು ಅಂದರೆ ಸಾಕ್ಷಾತ್ ನಾರಾಯಣ. ಇದಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಶೇಷದೇವರು, ಆದಿಶೇಷ. ಇಂಥ 16 ದಳದ ಕಮಲದಲ್ಲಿ ವಾಯುದೇವರು ಪ್ರವೇಶ ಮಾಡಿ ತಮ್ಮ ಉಪಾಸ್ಯ ಮೂರ್ತಿಯಾಗಿರತಕ್ಕಂಥ ಹಂಸನಾಮಕ ಪರಮಾತ್ಮನನ್ನು ನಾರಾಯಣಾಭಿನ್ನನಾಗಿ ಚಿಂತನೆ ಮಾಡಿ ಪಾದಾರವಿಂದಕ್ಕೆ ತಾವು ಮಾಡಿದ 300 ಹಂಸ ಮಂತ್ರವನ್ನು 1000 ಹಂಸ ಮಂತ್ರವನ್ನು ಸಮರ್ಪಣೆ ಮಾಡ್ತಾರೆ. ಇದಾದ ಮೇಲೆ 2 ಭ್ರೂ ಅಂದರೆ ಹುಬ್ಬುಗಳು, ಆ 2 ಹುಬ್ಬುಗಳ ಮಧ್ಯದಲ್ಲಿರ್ತಕ್ಕಂಥ ದ್ವಿದಳ ಕಮಲ. ಈ ದ್ವಿದಳ ಕಮಲಕ್ಕೆ ಇದು ಹೇಗದೆ ಮಧುಪುಷ್ಪದ ಅಂತ ಇರ್ತಾರೆ. ಮಧುಪುಷ್ಪ ಎಂಬುದು ಸ್ವಲ್ಪ ಒಂದು ರೀತಿಯಿಂದ ಹಳದಿ ಮತ್ತು ಕೆಂಪು ಮಿಶ್ರಿತವಾದದ್ದು. ಹಳದಿ ಅಂದರೆ ಅರಿಶಿಣ ಮತ್ತು ಕೆಂಪು ಬಣ್ಣ, ಸ್ವಲ್ಪ ಕೆಂಪು ಬಣ್ಣ ಕಲ್ತರೆ ಮಧುಪುಷ್ಪ ಎಂಬುದು ತಯಾರಾಗ್ತದೆ. ಇಂಥ ಮಧುಪುಷ್ಪದಂತೆ ಬಣ್ಣವುಳ್ಳ 2 ದಳದ ಕಮಲ. ಈ 2 ದಳಗಳ ಕಮಲಲ್ಲಿ ಮೊದಲನೇ ದಳದಲ್ಲಿ ಚತುರ್ಮುಖ ಬ್ರಹ್ಮ ಅಭಿಮಾನಿ ಇರ್ತಾನೆ. 2ನೇ ದಳದಲ್ಲಿ ಸಾಕ್ಷಾತ್ ವಾಯುದೇವರಿರ್ತಾರೆ. ಇಂಥ ಬ್ರಹ್ಮ ವಾಯುಗಳಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಈ 2 ದಳದ ಕಮಲಕ್ಕೆ ನಿಯಾಮಕ ಭಗವದ್ರೂಪಿಯಾದರೆ ಕೃಷ್ಣ ರೂಪಿ ಭಗವಂತ ಇರ್ತಾನೆ. ಇಲ್ಲಿ ಚತುರ್ಮುಖ ಬ್ರಹ್ಮದೇವರೇ ಆ ಕೃಷ್ಣನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಇಂಥ 2 ದಳದ ಕಮಲದಲ್ಲಿ ವಾಯುದೇವರು ಪ್ರವೇಶ ಮಾಡಿ ಕೃಷ್ಣಾಭಿನ್ನನಾಗಿರತಕ್ಕಂಥ ಹಂಸನಾಮಕ ಪರಮಾತ್ಮನಿಗೆ 300 ಶ್ವಾಸೋಚ್ಛ್ವಾಸಗಳನ್ನು ಸಮರ್ಪಣೆ ಮಾಡ್ತಾರೆ. ಕೃಷ್ಣಾರ್ಪಣ ವಸ್ತು ಅಂತಾರೆ. ಇದಾದಮೇಲೆ ತಲೆಯಲ್ಲಿ ನೆತ್ತಿಯ ಮೇಲೆ 1000 ದಳದ ಕಮಲ ಇರ್ತದೆ. ಇಂಥ 1000 ದಳದ ಕಮಲದಲ್ಲಿ ಭಗವಂತ ವಿಷ್ಣು ಸಹಸ್ರನಾಮಾವಳಿಯಲ್ಲಿ ಭಗವಂತನ ಯಾವ 1000 ನಾಮಗಳು ಹೇಳಲ್ಪಟ್ಟಾವೋ, ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭು, ಆ 1000 ಭಗವಂತನ ರೂಪಗಳು ಒಂದೊಂದು ದಳದಲ್ಲಿರ್ತವೆ. ಈ ಒಂದೊಂದು ದಳದಲ್ಲಿ ಭಗವಂತನ 1000 ರೂಪಗಳಿದ್ದರೆ ವಾಯುದೇವರು ಕೂಡ ಅದೇ ಹೆಸರಿನಿಂದ ವಿಶ್ವನ 1ನೇ ದಳದಲ್ಲಿ ವಿಶ್ವ ಇದ್ದಾನೆ. ಅವನು ವಿಶ್ವ ಅಂದರೆ ಪರಮಾತ್ಮ ಸಾಕ್ಷಾತ್. ವಾಯುದೇವರು ಕೂಡ ವಿಶ್ವ ಎಂಬ ಹೆಸರಿನಿಂದ ಅವನಿಗೆ ದಾಸರಾಗಿ
ಆ ವಿಶ್ವನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡಿ. ಏನಿಲ್ಲ, ಇದು ಯಾಕೆ ಹಿಂಗೆ ನೀವು ಹೇಗೆ ಹೇಳ್ತೀರಿದ್ರೆ, ಅವನು ಬಿಂಬ, ಇವರು ಪ್ರತಿಬಿಂಬ. ಭಗವಂತ ಬಿಂಬ, ವಾಯುದೇವರು ಪ್ರತಿಬಿಂಬ. ಬಿಂಬ ಹೇಗಿರ್ತಾನೋ ಪ್ರತಿಬಿಂಬ ಹಾಗೇ ಇರ್ತಾನೆ. ಇಷ್ಟೇ, ಒಂದಾಗೋಲ್ಲ, ಅವರಿಬ್ಬರು ಒಂದಾಗಲ್ಲ. ಅದಕ್ಕೆ ಎಡ ಆದರೆ ಅದಕ್ಕೆ ಬಲ, ಇದಕ್ಕೆ ಎಡ ಆಗ್ತದೆ. ಸೊ ವಿಶ್ವನಾಮಕ ಪರಮಾತ್ಮ ಮೊದಲನೇ ದಳದಲ್ಲಿದ್ದಾನೆ. ಅವನಿಗೆ ಪ್ರತಿಬಿಂಬ ಸ್ಥಾನೀಯರಾಗಿರತಕ್ಕಂಥ ವಾಯುದೇವರು ವಿಶ್ವ ಎಂಬ ಹೆಸರಿನಿಂದ ಆ ದಳದಲ್ಲಿದ್ದು ಅವನನ್ನು ಉಪಾಸನ ಮಾಡ್ತಾ ಇರ್ತಾರೆ. ಈ 1000 ದಳ ದಳಗಳಿಂದ ಕೂಡಿದ ಕಮಲಕ್ಕೆ ನಿಯಾಮಕ ಭಗವದ್ರೂಪ ಯಾವುದಂದರೆ ವಾಸುದೇವ. ಇಲ್ಲಿ ಮತ್ತೆ ಚತುರ್ಮುಖ ಬ್ರಹ್ಮದೇವರು ಇದ್ದು ಉಪಾಸನ ಅಭಿಮಾನಿಗಳಾಗಿರ್ತಾರೆ. ಇಂಥ ದಳದಲ್ಲಿ, ಇಂಥ ಕಮಲದಲ್ಲಿ ವಾಯುದೇವರು ಪ್ರವೇಶ ಮಾಡಿ ತಮ್ಮ 300 ಹಂಸ ಮಂತ್ರಗಳನ್ನು ವಾಸುದೇವಾಭಿನ್ನನಾಗಿರತಕ್ಕಂಥ ಹಂಸನಾಮಕ ಪರಮಾತ್ಮನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾರೆ. ಇಷ್ಟನ್ನು ಸುಂದರವಾದ ರೀತಿಯಲ್ಲಿ ಮಹಿತಾತ್ಮರಾದ ವಿಜಯರಾಯರು ಪ್ರತಿಪಾದನೆ ಮಾಡಿದೆ. ಒಂದೇ ಒಂದು ಸುಳಾದಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನು ನೀವು ಅನುಕೂಲ ಆದಾಗ ನೋಡಿ ಅಧ್ಯಯನ ಮಾಡಿರಿ, ನಿಮ್ಮ ಜೀವನ ಧನ್ಯ ಆಗ್ತದೆ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.